ಎಲ್ರಿಗೂ ನಮಸ್ಕಾರ. ಇಂದಿನ ನಿಮಗೆ ಎಪಿಮೆರಿಸ್ನ ಯಾವ ರೀತಿ ಕಂಡುಹಿಡಿಬೇಕು ಮತ್ತೆ ಇಂಟ್ರಾಡೇಯಲ್ಲಿ ಯಾವ ರೀತಿ ಟ್ರೇಡಿಂಗ್ ಮಾಡುವಾಗ ಲೆವೆಲ್ನ ಕಂಡುಹಿಡಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಲೆವೆಲ್ನ ಯಾವ ರೀತಿ ಕಂಡುಹಿಡಿಬೇಕು ಅಂದ್ರೆ ಪ್ಲಾನೆಟ್ಸ್ನ ಯೂಸ್ ಮಾಡಿಬಿಟ್ಟು ಲೆವೆಲ್ಸ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಡೈರೆಕ್ಟ್ಲಿ ನಾನು ನಿಮಗೆ ಒಂದು ಎಕ್ಸೆಲ್ ಶೀಟಿಗೆ ತಗೊಂಡು ಹೋಗ್ತಾನೆ. ನೋಡಿ, ಈ ಎಕ್ಸೆಲ್ ಶೀಟಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ಅರ್ತ್ ಶೇಪ್ ಬಂದ್ಬಿಟ್ಟು 360 ಡಿಗ್ರಿ ಇದೆ. ಸೊ ಅರ್ತ್ ಸೂರ್ಯನ ಸುತ್ತಲೂ ತಿರುಗಲಿಕ್ಕೆ 365 ಡೇಸ್ ಬೇಕು. ಓಕೆ, ಅಂದ್ರೆ WD ಗ್ಯಾನ್ ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ, ಸೊ 360 ಡಿಗ್ರಿ ಏನಿದೆಯಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು 3 6 0 ಟೋಟಲ್ ಮಾಡಿದ್ರೆ ನಿಮಗೆ 9 ಬರುತ್ತೆ. ಸೊ ಅದೇ ರೀತಿ ಈ 360ಗೆ ನಾನು ಮತ್ತೆ 360 ಆ್ಯಡ್ ಮಾಡಬೇಕು. ಅವಾಗ 720 ಆಗುತ್ತೆ. 720ಗೆ ಮತ್ತೆ 360 ಆ್ಯಡ್ ಮಾಡಿ 1080 ಆಗುತ್ತೆ. ಸೊ ಇವೆಲ್ಲ ಲೆವೆಲ್ ಕ್ರಿಯೇಟ್ ಆಗ್ತಾವೆ. ಈ ರೀತಿ 360ಇಂದ ನಾನು ಪ್ರತಿಯೊಂದು 360 ಆ್ಯಡ್ ಮಾಡ್ತಾ ಹೋದಾಗೆ ನನಗೆ ಈ ರೀತಿ ಲೆವೆಲ್ಸ್ ಬರ್ತಾವೆ. ಓಕೆ, ಇಲ್ಲಿ ನೋಡಿ, ಈ ಲೆವೆಲ್ ಬಂದಿದೆ. ಇದು ನಮ್ದು ನಿಫ್ಟಿ ಲೆವೆಲ್ ಅಂತ ಕಂಡುಹಿಡಿಬಹುದು. ಸೊ ಇವು ಆಕ್ಚುಲಿ ನಿಫ್ಟಿ ಲೆವೆಲ್. ಇದು ಅಂದ್ರೆ 21,240, 21,600, 21,960, 22,320, 22,680, 23,40, 23,400. ಇದು ನಿಫ್ಟಿ ಲೆವೆಲ್. ಇವತ್ತಿನ ನೋಡಿದ್ರೆ ನಿಫ್ಟಿ ಇವತ್ತಿನ ದಿವಸ ಅಂದ್ರೆ ಇವತ್ತಿನ ಡೇಟ್ ಏನಪ್ಪಾ ಅಂತಂದ್ರೆ 25th. ಓಕೆ, ಸೊ 25th ಅಲ್ಲಿ 23,400 ಇಂದಾನೆ ನಿಫ್ಟಿ ರಿವರ್ಸ್ ಆಗಿದೆ. ಇದಕ್ಕೆ ಸ್ಟ್ರಾಂಗ್ ಸಪೋರ್ಟ್ ಎಲ್ಲಿದೆ ಮತ್ತೆ 23,040 ಇದೆ. ಓಕೆ, ಸೊ ಇದು ಯಾವ ರೀತಿ ಬಂತು, ಇದನ್ನ ನಾವು ಯಾವ ರೀತಿ ನಾವು ಇಂಟ್ರಾಡೇಯಲ್ಲಿ ಯೂಸ್ ಮಾಡ್ಬೋದು, ಇದು ಕ್ಯಾಲ್ಕುಲೇಷನ್ ಹೆಂಗೆ ಅನ್ನೋದಕ್ಕೆ ಮತ್ತೊಂದ್ಸಲ ನಿಮ್ಗೆ ನಾನು ಎಂ ಪಂಚಾಂಗ್ ವೆಬ್ಸೈಟಿಗೆ ತಗೊಂಡು ಹೋಗ್ತೀನಿ. ಎಂ ಪಂಚಾಂಗಲ್ಲಿ ನೋಡೋದಾದ್ರೆ ನಿಮಗಿಲ್ಲಿ ಫಸ್ಟ್ ಪ್ಲಾನೆಟ್ಸ್ ಬರ್ತಾವೆ. ಅದಾದ್ಮೇಲೆ ಡಿಗ್ರೀಸು, ಸೈನ್ಸು, ನಕ್ಷತ್ರ ಲಾಡು, ಪದಮ್ಮು, ಸ್ಪೀಡು, ಮೋಷನ್ನು, ಡಿಗ್ರಿ, ಅಬ್ಸಲ್ಯೂಟ್ ಇದು ಬರುತ್ತೆ. ಸೊ ಇದರಲ್ಲಿ ನಮಗೆ ಇದು ಯಾವುದೂ ಬೇಕಾಗಿಲ್ಲ. ಓಕೆ, ಸೊ ನಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಡಿಗ್ರಿ, ಅಬ್ಸಲ್ಯೂಟ್. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ ಇದನ್ನ ಇಲ್ಲಿಂದ ಕಾಪಿ ಮಾಡಿಬಿಟ್ಟು, ಓಕೆ, ಕಾಪಿ ಮಾಡಿ ಅದನ್ನ ಎಕ್ಸೆಲ್ ಶೀಟ್ಗೆ ಪೇಸ್ಟ್ ಮಾಡೋಣ. ಓಕೆ, ಎಕ್ಸೆಲ್ ಶೀಟಲ್ಲಿ ಈ ರೀತಿ ಪೇಸ್ಟ್ ಮಾಡ್ಬಿಡೋಣ ಇಲ್ಲಿ ನೋಡಿ. ಓಕೆ, ಸೊ ಇದ್ರಲ್ಲಿ ನನಗೆ ಇಂಪಾರ್ಟೆಂಟ್ ಏನು, ಡಿಗ್ರಿ, ಅಬ್ಸಲ್ಯೂಟ್ ಇದೆಲ್ಲ ಬೇಕಾಗಿಲ್ಲ. ಇದನ್ನೆಲ್ಲ ನಾನು ತೆಗೆದುಬಿಡ್ತೇನೆ. ಓಕೆ, ಸೊ ಇದು ನನಗೆ ಬೇಕಾಗಿಲ್ಲ, ಡಿಲೀಟ್ ಮಾಡಿಬಿಡ್ತೇನೆ. ಓಕೆ, ಈಗ ಬಂತು ನಮಗೆ ಸನ್ 340 ಡಿಗ್ರಿ, ಮೂನ್ 66 ಡಿಗ್ರಿ, ಮರ್ಕ್ಯುರಿ 315 ಡಿಗ್ರಿ, ಹಿಂಗೆಲ್ಲ ಬಂತು. ಈಗ ಇವತ್ತಿಂದ ಏನು ಮಾರ್ಕೆಟ್ ಇತ್ತಲ್ಲ, ಸೊ ಆ ಮಾರ್ಕೆಟಿಗೆ ಪ್ರಕಾರ ಅಂದ್ರೆ 23,400 ಮತ್ತು 23,040 ಇದಕ್ಕೆ ನಾವು ಈ ಡಿಗ್ರಿನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಅದು ಹೆಂಗೆ ಅಂದ್ರೆ, ಈಗ ನಿಯರೆಸ್ಟ್ ಯಾವ್ದಿದೆ ಅಂದ್ರೆ 23,040 ಇದೆ. ಓಕೆ, ಈಗ 23,040 ನಿಯರೆಸ್ಟ್ ಸಪೋರ್ಟ್ ಇದೆ. ಈ ಸಪೋರ್ಟ್ಗೆ ನಾನು ಏನ್ ಮಾಡ್ತೇನೆ ಅಂದ್ರೆ, ಈಗ ದಿಸ್ ಇಸ್ ಈಕ್ವಲ್ ಟು ಪ್ಲಸ್ ಫಸ್ಟ್ ನಾವು ಸನ್ ಡಿಗ್ರಿ ಆ್ಯಡ್ ಮಾಡೋಣ. ಓಕೆ, ಸೊ ಅವಾಗ ಇಷ್ಟು ಬರುತ್ತೆ. ಸೊ ಅದಕ್ಕೆ ನಾವು ಇದನ್ನ ಮೈನಸ್ ಮಾಡೋಣ. 23,0 ಮೈನಸ್ 23,380. ಓಕೆ, ಸೊ ಸಾರಿ, ಮೈ ಮಿಸ್ಟೇಕ್. ಇಸ್ ಈಕ್ವಲ್ ಟು 23,040 ಮೈನಸ್ 340. ಓಕೆ, ಸೊ ಈ ರೀತಿ ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ರೆಸಿಸ್ಟೆನ್ಸ್ ಆಗುತ್ತೆ, ಇದು ಬಂದ್ಬಿಟ್ಟು ಸಪೋರ್ಟ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಈ 23,040 ಏನಿದೆಯಲ್ಲ, ಇದನ್ನ ಬೇಕಾದ್ರೆ ನಾವು ಇದು ಸಿಂಪಲ್ ಆಗಿ ಒಂದು ಸೆಟಪ್ ಇಲ್ಲಿ ಮಾಡ್ಬಿಡೋಣ ಇನ್ಸ್ಟೆಡ್ ಆಫ್ ಹಿಯರ್. ಓಕೆ, ಸೊ ನಾವು ಇಲ್ಲಿ ಏನು ಮಾಡೋಣ, ಇದನ್ನ ಕಟ್ ಮಾಡ್ಬಿಟ್ಟು ನಾನು ಇದನ್ನ ಇಲ್ಲಿ ಇಡ್ತೇನೆ. ಓಕೆ, ಬೆಟರ್, ಯಾ. ಓಕೆ, ಸೊ ಅವಾಗ ಈಸಿ ಆಗುತ್ತೆ. ಸೊ ಪ್ರತಿ ಟೈಮ್ ನಾನು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಲ್ಲ. ಓಕೆ, ಸೊ ದಿಸ್ ಪ್ಲಸ್ ದಿಸ್. ಓಕೆ, ಸೊ ಅದೇ ರೀತಿ ಇದು ಮೈನಸ್ ಇದು. ಓಕೆ, ಸೊ ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್. ಇದನ್ನು ಡ್ರ್ಯಾಗ್ ಮಾಡಿ ನೋಡೋಣ. ಒಂದ್ ವೇಳೆ ಬಂತಪ್ಪ ಅಂದ್ರೆ ಕರೆಕ್ಟ್ ಆಗಲ್ಲ, ನಾವು ಮತ್ತೆ ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಲ್ಲ. ಓಕೆ, ಪ್ರತಿ ಟೈಮಲ್ಲಿ ನಾನು ಇಲ್ಲಿ ಆ ಡಿಗ್ರಿ ಹಾಕಿದ್ರೆ ನನಗೆ ಈ ಲೆವೆಲ್ ಬಂದ್ಬಿಡ್ಬೇಕು. ಆ ರೀತಿ ನನಗೆ ಒಂದು ಅಡ್ವಾಂಟೇಜ್ ಇರುತ್ತೆ. ಪ್ರತಿ ಟೈಮ್ ಕ್ಯಾಲ್ಕುಲೇಟ್ ಮಾಡೋದು ತಪ್ಪುತ್ತೆ ಅಂತ ಅಷ್ಟೇ. ಕ್ಲಿಯರ್? ಕ್ರಾಸ್ ಚೆಕ್ ಮಾಡೋಣ ಒಂದ್ಸಲ. 23,040 ಪ್ಲಸ್ ದಿಸ್ 223 ಕರೆಕ್ಟ್ ಇದೆ. ಓಕೆ, ಸೊ ಈಗ ನಮಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಬಂತು. ಈ ರೆಸಿಸ್ಟೆನ್ಸ್ ಸಪೋರ್ಟ್ನ ನಾವು ಏನು ಮಾಡಬೇಕು ಅಂದರೆ
ಟ್ರೇಡಿಂಗ್ ವ್ಯೂ ಆ್ಯಪಲ್ಲಿ ಡ್ರಾ ಮಾಡಬೇಕು. ಓಕೆ, ಸೊ ಟ್ರೇಡಿಂಗ್ ವ್ಯೂ ಓಪನ್ ಮಾಡಿಬಿಟ್ಟು ಇದೆಲ್ಲ ತೆಗಿತಾನೆ ನನಗೆ, ತೆಗೆದ್ಬಿಟ್ಟು ಫ್ರೆಶ್ ಆಗಿ ರಿಮೂವ್ ಟು ಡ್ರಾಯಿಂಗ್ಸ್. ಫ್ರೆಶ್ ಆಗಿ ನಾನು ಲೆವೆಲ್ನ ಡ್ರಾ ಮಾಡ್ತೇನೆ. ಓಕೆ, ಸೊ ಇದು ಆ್ಯಕ್ಚುಲಿ ನಾಳೆಗೆ ಡ್ರಾ ಆಗುತ್ತೆ, ಬಟ್ ಇದು ನಾನು ನಿನ್ನೆ ತಗೊಂಡಿದ್ರೆ ಇವತ್ತೇ ಡ್ರಾ ಆಗಿರೋದು. ನಾಳೆ ಲೆವೆಲ್ ನಾನೀಗ ಡ್ರಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾಳೆ ಲೆವೆಲ್ಲು ಯಾವ ರೀತಿ ಡ್ರಾ ಮಾಡ್ಬೇಕಪ್ಪ ಅಂತಂದರೆ, ಜಸ್ಟ್ ಎಕ್ಸೆಲ್ ಶೀಟಿಂದ ನಮಗೆ ಒಂದೊಂದೇ ಲೆವೆಲ್ ಬೇಕಾಗುತ್ತೆ. ಬೆಸ್ಟ್ ಏನು ಮಾಡ್ತಾನೆ ಅಂದರೆ ನಾನು ಇದನ್ನ, ಸೊ ಈ ಲೆವೆಲ್ಲು ಸಹ ನಾನು ಇಲ್ಲಿಂದ ಕಾಪಿ ಮಾಡಿಬಿಟ್ಟು ಈ ತಗೊಂಡು ಬಂದು ಇದರಲ್ಲಿ ಟ್ರೇಡಿಂಗ್ ವ್ಯೂವಲ್ಲಿ. ಓಕೆ, ಸೊ ಒಂದು ಕಡೆ ಪೇಸ್ಟ್ ಮಾಡಿ ಇಟ್ಬಿಡೋಣ. ಓಕೆ, ಸೊ ದ್ಯಾಟ್ ಪ್ರತಿ ಟೈಮ್ ನಾನು ಅಲ್ಲಿ ಹೋಗೋದು ಬೇಕಾಗಲ್ಲ, ಅದಕ್ಕೆ. ಸೊ ಇಲ್ಲಿ ಸಿಗ್ತಾ ನನಗೆ ಈಗ ಫಸ್ಟ್ ರೆಸಿಸ್ಟೆನ್ಸ್ ಏನು 23,380. ಸೊ ಫಸ್ಟ್ ಐ ವಿಲ್ ಡ್ರಾ ಹಾರಿಜೆಂಟಲ್ ಲೈನ್ ಹಿಯರ್ 23. ಇಲ್ಲಿ ಕೋಆರ್ಡಿನೇಟ್ಸ್ ಹೋಗ್ಬಿಟ್ಟು 23,380. ಓಕೆ, ಸೊ ಇದು ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು ಸನ್ ಅಂತ ಟೈಪ್ ಮಾಡಿ, ಸನ್. ಓಕೆ, ಸೊ ಓಕೆ, ಇದು ಒಂದು ಲೆವೆಲ್ ಕ್ರಿಯೇಟ್ ಆಯಿತು. ಅದೇ ರೀತಿ ಮತ್ತೊಂದು ಹಾರಿಜೆಂಟಲ್ ಲೈನ್ ಡ್ರಾ ಮಾಡೋದು, ಅದಕ್ಕೆ 23,106. 23,106 106. ಇದು ಸೆಕೆಂಡ್ ಏನಿತ್ತದು, ಸೆಕೆಂಡು ಅದಕ್ಕಾದ್ರೂ ನಾವು ಅಲ್ಲಿ ಹೋಗ್ಲೇಬೇಕಾಗತ್ತೆ. ಈಗ ಸನ್ ಆದಮೇಲೆ ವೀನಸ್, ಮೋಸ್ಟ್ಲಿ ವೀನಸ್ ಇರ್ಬೋದು, ಚೆಕ್. ಸನ್ ಆದಮೇಲೆ ಮೂನು, ಮರ್ಕ್ಯುರಿ. ಓಕೆ, ಸನ್ ಆದಮೇಲೆ ಮೂನ್ ಆ್ಯಂಡ್ ಮರ್ಕ್ಯುರಿ. ಸನ್ ಆದಮೇಲೆ ಮೂನ್. ಸೊ ಇದು 23,106. ಓಕೆ, 23,106 ಮೂಂದು ಲೆವೆಲ್ ಕ್ರಿಯೇಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಹಾರಿಜೆಂಟಲ್ ಲೈನ್. ಓಕೆ, ಸೊ ಇದಕ್ಕೆ ನಾವು 23,355. 23,355. ಓಕೆ, ಸೊ ಇದು ಮರ್ಕ್ಯುರಿ. 23,399. 23,399. ಇದು ಯಾವ ಪ್ಲಾನೆಟ್? ವೀನಸ್. ವೀನಸ್ ಆದಮೇಲೆ ಮಾರ್ಸ್. ಓಕೆ, ಇದು ವೀನಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 23,363. 23,363 ಇದು ಮಾರ್ಸ್ ಅಲ್ಲ, ಮಾರ್ಸ್. 23,363. ಓಕೆ, ಅದಾದಮೇಲೆ 23,121. 23,121 ಮಾರ್ಸ್ ಆದಮೇಲೆ ಯಾವುದಿತ್ತು? ವೀನಸ್. ವೀನಸ್ ಆಯ್ತಾ ಇಲ್ಲ? ಮಾರ್ಸ್ ಆದಮೇಲೆ ಜುಪಿಟರ್. 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 23,121 ಜುಪಿಟರ್. ಅದಾದಮೇಲೆ 23,380. 23,380. ಸೊ ಇದು ಮೋಸ್ಟ್ಲಿ ಪ್ಲೂಟೋ ಇರ್ಬೋದು, ಚೆಕ್ ಮಾಡೋಣ ಆಮೇಲೆ ಕರೆಕ್ಟ್ ಮಾಡಿದ್ರೆ ಆಯ್ತು. 23,074. 23,074. 23,074. Okay. So next 23,377. 23,377. ಅದಾದಮೇಲೆ
23,320. 23,320. ಅದಾದ್ಮೇಲೆ 23,353. 23,353. ಓಕೆ. ಸೊ ಲಾಸ್ಟ್ 23,173. 23,173. ಓಕೆ. ಸೊ ಇದು ಯಾವ್ಯಾವ ಪ್ಲಾನೆಟ್ ಅದೆಲ್ಲ ನೀವು ಆಮೇಲೆ ನೋಡುವಂತ್ರಿ. ಈಗ ಫಸ್ಟ್ ಇದು ಆಕ್ಚುಲಿ ನಾಳೆ ಲೆವೆಲ್ ಡ್ರಾ ಆಯ್ತು. ಓಕೆ. ನಾಳೆ ನಿಮ್ಗೆ ಏನಾದ್ರು ನಿಫ್ಟಿ ಈ ಲೆವೆಲ್ ಸಿಕ್ತಪ್ಪ ಅಂದ್ರೆ 23,173 ಅಥವಾ ಜುಪಿಟರ್ ಹತ್ರ ಸಿಕ್ತಪ್ಪ ಅಂದ್ರೆ 23,120 ಲೆವೆಲ್, ದೀಸ್ ವಿಲ್ ಬಿಕಮ್ ಎ ಕ್ರೂಷಿಯಲ್ ಲೆವೆಲ್ಸ್ ಫಾರ್ ಟುಮಾರೋ. ಓಕೆ. ಇಲ್ಲಿ ನೋಡಿ, ಇದು ಕರೆಕ್ಟ್ ಆಗಿ ಈ ಲೆವೆಲ್ಗೆ ಬಂದು ನಿಂತು ಆಮೇಲೆ ಕೆಳಗಡೆ ಬಂದಿದೆ. ಸೊ ಇಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಈ ಲೆವೆಲ್ಗೆ, ಇವು ಯಾವ ರೀತಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ತರ ವರ್ಕ್ ಆಗ್ತದೆ ಅನ್ನೋ ನೀವು ನೋಡ್ಬೋದು. ಓಕೆ. ಇದು ನಾನೀಗ ಸದ್ಯಕ್ಕೆ ಡಿಲೀಟ್ ಮಾಡ್ತೀನಿ. ದಿಸ್ ಈಸ್ ಅಬೌಟ್ ಟುಮಾರೋ. ಓಕೆ. ಬಟ್ ಇವತ್ತು ಈ ಲೆವೆಲ್ಗಳು ಕರೆಕ್ಟ್ ವರ್ಕ್ ಆಗಿತ್ತಾ ಇಲ್ಲ ನಾವು ಹೆಂಗ್ ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನಿನ್ನೆದು ನಾವು ಕಂಡಿಡಿಬೇಕು. ನಿನ್ನೆ ಲೆವೆಲ್ ಕಂಡಿಡ್ಲಿಕ್ಕೆ ನಾನು ಏನ್ ಮಾಡ್ತೇನೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಯೂಸ್ ಮಾಡ್ತೇನೆ. ಓಕೆ. ಡಿಫ್ರೆಂಟ್ ಕಲರ್ ಅಂದ್ರೆ ಐ ವಿಲ್ ಯೂಸ್ ರೆಡ್ ಲೈನ್. ಓಕೆ. ಸೊ ನಿನ್ನೆದು ಯಾವ ರೀತಿ ಲೆವೆಲ್ ಕಂಡಿಡಿಬೇಕು ಅಂದ್ರೆ, ಸೊ ನಿನ್ನೆ ಎಂ ಪಂಚಾಂಗ್ ಓಪನ್ ಮಾಡಿಬಿಟ್ಟು, ನಿನ್ನೆದು ಎಂ ಪಂಚಾಂಗ್ ಅಂದ್ರೆ 25 ಇತ್ತಲ್ಲ, 24th ಸಬ್ಮಿಟ್ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕೀಗ, ಇದನ್ನ ಕಾಪಿ ಮಾಡ್ಬೇಕು. ಓಕೆ. ಇದಿಷ್ಟು ಕಾಪಿ ಮಾಡಿ. ಅದಾದ್ಮೇಲೆ ಮತ್ತೆ ಎಕ್ಸೆಲ್ ಶೀಟಿಗೆ ಬನ್ನಿ. ಎಕ್ಸೆಲ್ ಶೀಟಲ್ಲಿ ನಾನು ಇಲ್ಲಿ ಹಾಕ್ಬಿಡ್ತೀನಿ. ಈಗ ನನಗೆ ಇದು ಏನು ಬೇಕಲ್ಲ ಅದು ಅಷ್ಟೇ ತಗೊಂತೇನೆ. ಸನ್, ಮೂನ್, ಮರ್ಕ್ಯುರಿ ಎಲ್ಲ ಲೆವೆಲ್ ಎಲ್ಲ ಕರೆಕ್ಟ್ ಇದೆ. ಓಕೆ. ಜಸ್ಟ್ ಐ ನೀಡ್ ಅಬ್ಸಲ್ಯೂಟ್ ಡಿಗ್ರಿ. ಓಕೆ. ಅಬ್ಸಲ್ಯೂಟ್ ಡಿಗ್ರಿ ಬೇಕಲ್ಲ, ಸೊ ಅದಕ್ಕೆ ನಾನು ಇದಷ್ಟೇ ಕಾಪಿ ಮಾಡಿಬಿಟ್ಟು, ಓಕೆ, ಇಲ್ಲಿ ಪೇಸ್ಟ್ ಮಾಡ್ತೇನೆ. ಓಕೆ. ಸೊ 339.52, yeah, all is well. Okay, so I don't want these things now. I will remove this, delete. Okay, na? So then this is also not required because this is for tomorrow. Okay, delete. ಕರೆಕ್ಟಾ? ಸೊ ಈಗೇನು ಮಾಡಬೇಕು, ಆಗಲೇ ನಾನು ಕ್ಯಾಲ್ಕುಲೇಷನ್ ಮಾಡಿದ್ನಲ್ಲ, ಆ ಕ್ಯಾಲ್ಕುಲೇಷನ್ನ ಈ ಡಿಗ್ರಿಗಳನ್ನ ಇಲ್ಲಿನ ತೆಗೆದುಬಿಟ್ಟು Control-C, Control-V. ಓಕೆ. ಸೊ ಇಲ್ಲಿ ಬರಲಿಲ್ಲ. ಓಕೆ. ಸೊ ಲೆಟ್ಸ್ ಡೂ ಇಟ್ ಅಗೇನ್. ಪ್ಲಸ್, ಓಕೆ, ದಿಸ್. ಈಗ 2340 ನಮಗೆ ಬರಲ್ಲ. ನಿನ್ನೆದು ಏನು ಸಪೋರ್ಟ್ ಇತ್ತು, ನಿನ್ನೆದು ಆ ಲೆವೆಲ್ ನೋಡ್ಬೇಕಾಗತ್ತೆ ನಾವು. ಓಕೆ. ನಿನ್ನೆ 2340 ಅಲ್ಲ, ಸೊ ನಿನ್ನೆದು 22,680 ಇತ್ತು. ಓಕೆ. 22,680. ಓಕೆ. ಸೊ ನಿನ್ನೆ ಲೆವೆಲ್ ಪ್ರಕಾರ ನಾವು ಡ್ರಾ ಮಾಡಬೇಕಾಗತ್ತೆ. 22,680 ಇನ್ನು ಲೋವೆಸ್ಟ್ ಎಷ್ಟು 634 ಇತ್ತಲ್ಲ, ಸೊ 22,634 ಅದ್ರ ಹತ್ರ ಇರೋದು. ಯಾವುದು ಕ್ಲೋಸಿಂಗ್ ಪ್ರೈಸ್ ಇರುತ್ತೆ ಅಥವಾ ಯಾವ ಪ್ರೈಸು ಪ್ರೀವಿಯಸ್ ಡೇದ್ ಪ್ರೈಸ್ ಇರುತ್ತಲ್ಲ ಅದ್ರ ಪ್ರಕಾರ ನಾವು ಲೆವೆಲ್ ನೋಡ್ಬೇಕಾಗುತ್ತೆ. ಸೊ 22,684 ಅದಕ್ಕಿಂತ ಕೆಳಗಿಂದ ತಗೊಂಡು ನಡೆಯುತ್ತೆ. 22,684, 22,680. ಓಕೆ. ಸೊ ಇದು ಅಥವಾ 320 ಯಾವ್ದಾದ್ರು ತಗೋಬೋದು. ಈಗ 22,680 ತಗೋಣ. 22,680 ಇದಷ್ಟೇ ರಿಪ್ಲೇಸ್ ಮಾಡಬೇಕು. 22,680. Yes, so I will drag this down here. So this plus this. ಇದಕ್ಕೆ this minus ಈ ಲೆವೆಲ್. ಓಕೆ. ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್. ಇದನ್ನ ಜಸ್ಟ್ ಡ್ರ್ಯಾಗ್ ಮಾಡಿ ಕೆಳಗಡೆ. ಇದನ್ನು ಸಹ ಸಪೋರ್ಟ್ ಬೇಕಪ್ಪ ಅನ್ನೋದಾದ್ರೆ, ಅಥವಾ ಇಲ್ಲ ಇದು ಒಂದೇ ಇದ್ರೂ ನಡೆಯುತ್ತೆ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಇದನ್ನ ಕಾಪಿ ಮಾಡಿಬಿಟ್ಟು ನಾವೇನ್ ಮಾಡೋಣ, ಟ್ರೇಡಿಂಗ್ ವ್ಯೂ ಹೋಗೋಣ. ಟ್ರೇಡಿಂಗ್ ವ್ಯೂ ಅಲ್ಲಿ ನಮ್ಮ ರೆಫರೆನ್ಸಿಗೆ ಇಲ್ಲಿ ಪೇಸ್ಟ್ ಮಾಡ್ಕೊಂಡ. ಸೊ ಪ್ರತಿ ಟೈಮು ನಾನು ಸ್ಕ್ರೀನ್ ಚೇಂಜ್ ಮಾಡೋದು ಬೇಕಾಗಲ್ಲ ಅದಕ್ಕೆ. ಈಗ 23,019, 23,019 ಇದು ಒಂದು ರೆಸಿಸ್ಟೆನ್ಸ್ ಆಯ್ತು.
ಅದಾದ್ಮೇಲೆ 23, 22, 732, 22, 732, 22, 732. ನೀವು ಮಾಡುವಾಗ ಯಾವ್ಯಾವ ಪ್ಲಾನೆಟ್ ಅಂತ ನೀವು ಮಾಡ್ಬೋದು, ಮಾರ್ಕ್ ಮಾಡ್ಬೋದು. 22, 732, ಓಕೆ, 732, ಓಕೆ, ಕರೆಕ್ಟ್. ಮತ್ತೊಂದು ಎಲ್ಲಾದರೂ ಲೈನ್ ಡ್ರಾ ಮಾಡಿಬಿಟ್ಟು ಅದ್ರ ಮೇಲೆ ನಂಬರ್ ಹಾಕಿದ್ರೆ ಸಾಕು ನೀವು. 22, 999, 22, 999, ಓಕೆ. ಸೊ ಅದಾದ್ಮೇಲೆ 23038, 23038, ಅದಾದ್ಮೇಲೆ 23003, 23003, then 22761, 22761. ನಾನು ಟೈಮ್ ಉಳಿಸೋ ಸಲುವಾಗಿ ಪ್ಲಾನೆಟ್ಸ್ ಬರಿತಾ ಇಲ್ಲ. ಓಕೆ, ಸೊ ನೀವು ಮಾಡುವಾಗ ಆ ರೀತಿ ಮಾರ್ಕ್ ಮಾಡ್ಕೊಂಡ್ರಿ. 22761 ಆ್ಯಂಡ್ ಅದಾದ್ಮೇಲೆ 22761 ಆದ್ಮೇಲೆ 23020 ಆಲ್ರೆಡಿ ಮೇಲೆ ಇತ್ತು, ಅದು ಬೇಕಾಗಿಲ್ಲ. 22714, 22714, then 22960, 22960, then you make it 22813, 22813, ಈಸಿ. ಓಕೆ, ಈ ರೀತಿ ನೀವು ಸಪೋರ್ಟ್ ರಿಜಿಸ್ಟರ್ನ ಡ್ರಾ ಮಾಡ್ಕೊಂಡ್ರೆ ಸಾಕು. ಓಕೆ, ಇದು ನೀವು ಒಂದು ದಿವಸ ಮೊದಲೇನೆ ನಿನ್ನೆದನ್ನ ಇವತ್ತು ನೀವು ಡ್ರಾ ಮಾಡ್ಕೋಬೇಕು. ಈಗ ನಾನು ಏನು ಮಾಡಿದೆ ಅಂದರೆ, ಸೊ ಲೆಟ್ ಮಿ ರಿಪೀಟ್ ಅಗೇನ್. ಆ್ಯಕ್ಚುಲಿ ಇವತ್ತಿನ ದಿವಸದ್ದು ನಾಳೆಗೆ ಡ್ರಾ ಮಾಡಿದ್ದು, ಇವತ್ತಿಗೆ ಡ್ರಾ ಮಾಡಿದ್ದು. ಓಕೆ, ಸೊ ಸಾರಿ, ಎಸ್ಟರ್ಡೇಗೆ. ಸೊ ನಿನ್ನೆದು ನಾನು ಇಲ್ಲಿ ಡ್ರಾ ಮಾಡಿರೋದು. ಈ ಲೆವೆಲ್ ಎಲ್ಲ ನೋಡ್ಬೋದು, ಅದು ಇವತ್ತಿನ ಲೆವೆಲ್ಸು. ಆ ಲೆವೆಲ್ ಪ್ರಕಾರನೇ ಮಾರ್ಕೆಟ್ ವರ್ಕ್ ಆಗಿದೆ. ಸೊ ಮೊನ್ನೆ ಲೆವೆಲ್ನ ನಿನ್ನೆಗೆ ಡ್ರಾ ಮಾಡಿರೋದು. ಓಕೆ, ಇದೇ ರೀತಿ ಮೊನ್ನೆದು ಅದಕ್ಕಿಂತ ಮೊದಲಿನ ದಿವಸದ್ದು ನೀವು ಇಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಓಕೆ, ಈಗ ಇದೇನು ಲೆವೆಲ್ ಇತ್ತಲ್ಲ ನಿನ್ನೆ ಪ್ಲಾನೆಟ್ಸ್ ಪ್ರಕಾರ, ನಿನ್ನೆ ಲೆವೆಲ್ ಈ ರೀತಿ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ. ಇಲ್ಲಿ ಮಾರ್ಕೆಟ್ ಓಪನ್ ಆಯ್ತು, ಇಲ್ಲಿ ಕೆಳಗಡೆ ಬಂದು, ಓಕೆ, ಇದು ಈ ಲೆವೆಲ್ ಕೆಳಗಡೆ ಹೋಗ್ಬಿಟ್ಟು ಆಮೇಲೆ ಕರೆಕ್ಟ್ ಈ ಲೆವೆಲ್ಗೆ ರೆಜಿಸ್ಟೆನ್ಸ್ ತಗೊಂಡು ಮತ್ತೆ ರಿವರ್ಸ್ ಆಗಿದೆ. ಸೊ ಪರ್ಫೆಕ್ಟ್ ಆಗಿ ಈ ಲೆವೆಲ್ ಇದು. ಆಕ್ಚುಲಿ ನೀವು ಮೊನ್ನೆದೇನು ಡ್ರಾ ಮಾಡಿದ್ರೆ ಮತ್ತೆ ನಿಮ್ಗೆ ಈ ಲೆವೆಲ್ ಸಿಗುತ್ತೆ. ಅವಾಗ ಇದು ಯಾಕೆ ಇಲ್ಲಿಂದ ರಿವರ್ಸ್ ತಗೊಳುತ್ತೆ ಅಂತ ಅದು ಗೊತ್ತಾಗುತ್ತೆ ನಿಮಗೆ. ಬೇಕಾದ್ರೆ ಒಂದ್ಸಲಿ ಮಾಡಿಬಿಡೋಣ. ಓಕೆ, 23rd March, 23rd March. So we'll go to 23rd March. Okay, submit. 23rd March ಇದಿಷ್ಟು ಕಾಪಿ ಮಾಡಿ Control C, ಎಕ್ಸೆಲ್ ಶೀಟ್. ಇದರಲ್ಲಿ ನಮಗೆ ಇದಷ್ಟೇ ಬೇಕು, ಇದಷ್ಟೇ ಅಬ್ಸಲ್ಯೂಟ್ ಡಿಗ್ರಿ ಏನಿದೆಯಲ್ಲ ಇದಷ್ಟೇ ಬೇಕಾಗಿರೋದು. ಅದಷ್ಟೇ ಕಾಪಿ ಮಾಡಿಬಿಟ್ಟು ಅಲ್ಲಿ ಪೇಸ್ಟ್ ಮಾಡ್ತಾರೆ. Control C ಆ್ಯಂಡ್ Control P. ಓಕೆನಾ? ಸೊ ಇದು ನನಗೆ ಬೇಕಾಗಿಲ್ಲ ಈಗ. ಓಕೆ, ಸೊ ಈಗ 23018 ಪ್ಲಸ್ 332 ಇದಲ್ಲ, ಇದು ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಓಕೆ, ಐ ವಿಲ್ ಡಿಲೀಟ್ ದಿಸ್. ಸೊ ಇದು ಸಪೋರ್ಟು, ಇದು ರೆಸಿಸ್ಟೆನ್ಸ್. ಈಗ ನಾವು ರೆಸಿಸ್ಟೆನ್ಸ್ ಅಷ್ಟೇ ತಗೊಂತಾರೆ, ನೀವು ಸಪೋರ್ಟ್ ಬೇಕಾದ್ರೆ ಡ್ರಾ ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ಇಂಟ್ರಾಡೇಯಲ್ಲಿ ಲೆವೆಲ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡಿದ್ರೆ ಪ್ಲಾನೆಟ್ಸ್ ಮುಖಾಂತರ ನಾವು ಯಾವ ರೀತಿ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ನಾಳೆ ಲೆವೆಲ್ನ ಇವತ್ತೇ ಡ್ರಾ ಮಾಡಬಹುದು. ಅಂದ್ರೆ ನೆಕ್ಸ್ಟ್ ಡೇದು ಲೆವೆಲ್ಸ್ ಅನ್ನು ಇವತ್ತೇ ಡ್ರಾ ಮಾಡಬಹುದು. ನಿಮಗೆ ಇವತ್ತೇ ಅರ್ಥ ಆಗ್ಬಿಡುತ್ತೆ ಸೊ ಮಾರ್ಕೆಟ್ ಯಾವ ಲೆವೆಲ್ಗೆ ಹೋಗ್ಬೋದು ಅಂತಂದು. ಓಕೆ, ಇದು ನೀವು ಬ್ಯಾಕ್ ಟೆಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಪ್ಯೂರ್ಲಿ ಇದು ಎಜುಕೇಶನಲ್ ಪ್ಲಾನೆಟರಿ ಪೊಸಿಷನ್ ಮೇಲೆ, ಇದು ಯಾವುದೇ ಅಡ್ವೈಸ್ ಅಂತ ತಗೋಬಾರ್ದು ನೀವು. ಓಕೆ, ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮಗೆ ಕನ್ವಿನ್ಸ್ ಆದ್ರೆ ದೆನ್ ಓನ್ಲಿ ಯೂಸ್ ದಿಸ್. ಓಕೆ, ಸೊ ನಿಮಗೆ ನಾನು ಪ್ರೂಫ್ ಮುಖಾಂತರ ತೋರಿಸ್ತಾ ಇದ್ದೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಈಗ 22680ಗೆ ನಾನು ಹಾಕಕ್ ಬರಲ್ಲ. ಈಗ 22680 ಹಿಂದಿಂದು ನಾನು ಲೆವೆಲ್ ಹಾಕ್ಬೇಕಾಗತ್ತೆ. ಅಂದ್ರೆ 22320, ಇಲ್ಲಿ 22320. ಓಕೆ, ಈ ಲೆವೆಲ್ನ ಇಲ್ಲಿಗೆ ಡ್ರಾ ಮಾಡೋಣ. ನಾವು ವಿ ಗಾಟ್ ದ ಲೆವೆಲ್ಸ್ 22658,
22,357 ಇದನ್ನೇ ಇಲ್ಲಿಂದ ಕಾಪಿ ಮಾಡಿಬಿಟ್ಟು ಓಕೆ. ಈ ರೀತಿ ಈಗ ಬೇರೆ ಕಲರಲ್ಲಿ ನಾವು ಹಾರಿಜಾಂಟಲ್ ಲೈನ್ ಡ್ರಾ ಮಾಡೋಣ. ಯಾವ ಕಲರು? ವಿಲ್ ಯೂಸ್ ಸಮ್ ಯೆಲ್ಲೋ ಕಲರ್. ಓಕೆ, ಸೊ ಫಸ್ಟ್ 22,658 22,658 clear. Then 22,357 22,357 then 22,634 22,634 okay, then 22,676 24 ಆಯ್ತಾ? ಇದು 22,658 ಅದು ಇದೆ ಕರೆಕ್ಟ್. ಓಕೆ, ಸೊ ಒನ್ ಮೋರ್ ಐ ವಿಲ್ ಡ್ರಾ ಹಿಯರ್. 22,676 okay, then 22,642 22,42 okay, then 22,401 22,401 okay, then 22,660 22,354 ಆಯ್ತಾ? 22 ಓಕೆ, 22,354 ಅದು ಒಂದಿರಲಿ. ಆ್ಯಂಡ್ 22,401 ಇರಲಿ. ಓಕೆ, ಡಿಲೀಟ್ ಮಾಡಿದ ಅದು ಮತ್ತೆ ಆ್ಯಡ್ ಮಾಡಿದೆ. ದೆನ್ 22,657 22,657 okay, then 22,633 22,633 then 22,453 22,453 okay, so that's it. So I will remove this. Okay, now you see here ಇದು ನಿನ್ನೆದು. ನೀವು ಮೊನ್ನೆನೇ ನೀವು ಈ ಲೆವೆಲ್ನ ಡ್ರಾ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಎಲ್ಲಿಂದ ಕೆಳಗಡೆ ಹೋಗುತ್ತೆ, ಎಲ್ಲಿಂದ ಸಪೋರ್ಟ್ ತಗೊಳುತ್ತೆ ಅಂತ ಗೊತ್ತಾಗಿರೋದು. ಅದು ಮಾರ್ಕೆಟ್ ಇಲ್ಲಿಂದ ಬಿದ್ದ ಮೇಲೆ ನೋಡಿ ಈ ಲೆವೆಲ್ ಮೊನ್ನೆ ಲೆವೆಲ್ಗೆ ಕರೆಕ್ಟಾಗಿ ಸಪೋರ್ಟ್ ತಗೊಂಡು ಇಲ್ಲಿಂದ ಕರೆಕ್ಟ್ ಈ ಲೆವೆಲ್ಗೆ ಹೋಯ್ತು. ಮತ್ತೆ ಇದೇ ಲೆವೆಲಿಂದ ಮೇಲೆ ಹೋಗಿದ್ದು ಕರೆಕ್ಟ್ ಈ ಲೆವೆಲಲ್ಲೇ ಮಾರ್ಕೆಟ್ ನಿಂತಿದೆ ಇವತ್ತು. ಓಕೆ, ಅಂದ್ರೆ ಯಾವ ರೀತಿ ಪ್ಲಾನೆಟರಿ ಡಿಗ್ರಿ ಪೊಸಿಷನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಯಾವ ಪ್ಲಾನೆಟ್ ಅಲ್ಲಿ ನಮಗೆ ಜಾಸ್ತಿ ಸ್ಟ್ರಾಂಗ್ ಸಪೋರ್ಟ್ ಇದೆ, ಎಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತಂದು ನೀವು ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಲೆವೆಲ್ನ ನೆಕ್ಸ್ಟ್ ಡೇ ನೀವು ಆಟೋಮೆಟಿಕ್ ಆಗಿ ಡ್ರಾ ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಇದು ಮೊನ್ನೆದು ಕರೆಕ್ಟಾಗಿ ವರ್ಕ್ ಆಗಿದೆ, ನಿನ್ನೆನೂ ಕರೆಕ್ಟ್ ವರ್ಕ್ ಆಗಿದೆ, ಇವತ್ತು ಸಹ ಕರೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಓಕೆ, ಇಲ್ಲಿ ಕರೆಕ್ಟ್ ಸಪ್ಲೈ ಝೋನ್ ಇತ್ತು, ಇಲ್ಲಿ ಡಿಮಾಂಡ್ ಝೋನು, ಇಲ್ಲಿ ಸಪ್ಲೈ ಝೋನ್. ಓಕೆ, ಇದು ಡಿಮಾಂಡ್ ಝೋನು, ಇದು ಸಪ್ಲೈ ಝೋನು. ಈ ರೀತಿ ನೀವು ಲೆವೆಲ್ನ ಮಾರ್ಕ್ ಮಾಡ್ಕೊಂಡು ಇಂಟ್ರಾಡೇಯಲ್ಲಿ ನಿಫ್ಟಿಯಲ್ಲಿ ಈ ರೀತಿ ಸೆಟಪ್ನ ಮಾಡ್ಬೋದು. ಇದೇ ರೀತಿ ಬ್ಯಾಂಕ್ ನಿಫ್ಟಿ ಕ್ಯಾಲ್ಕುಲೇಷನ್ ಇದೆ, ಪ್ರತಿಯೊಂದು ಸ್ಟಾಕಿಗೂ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ನಿಫ್ಟಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಫ್ಟಿ ನೀವು ಫಸ್ಟ್ ಈ ಕೋರ್ಸಲ್ಲಿ ನಿಮಗೆ ನಿಫ್ಟಿ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಾನು, ಅದ್ರ ಬಗ್ಗೆನೇ ಮಾತ್ರ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಒಂದು ನಿಮಗೆ ಲೆವೆಲ್ ಬಗ್ಗೆ ಈಗ ಅರ್ಥ ಆಯ್ತು. ಓಕೆ, ಸೊ ಅದಾದ್ಮೇಲೆ ಸೊ ಐ ವಿಲ್ ಕಮ್ ಟು ಅಗೇನ್ ಪ್ಲಾನೆಟರಿ ಪೊಸಿಷನ್ಸ್. ಪ್ಲಾನೆಟ್ಸ್ ಅಲ್ಲಿ ನಿಮಗೆ ಒಂದು ಏನು ಅರ್ಥ ಆಗುತ್ತೆ ಅಂದ್ರೆ ಈಗ ಓಕೆ, ಸೊ ಇದರಲ್ಲಿ ನಿನ್ನೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಯಾವ ಪ್ಲಾನೆಟ್ ಮೋಸ್ಟ್ ಪವರ್ಫುಲ್ ಇದೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ದಿವಸ ಅಂದ್ರೆ 25ಗೆ ನಾವು ಹೋಗೋದಾದ್ರೆ 25th ಅಲ್ಲಿ ಓಕೆ, ಸೊ ಇವತ್ತು ಯಾವ ಪ್ಲಾನೆಟ್ ಸ್ಟ್ರಾಂಗ್ ಇತ್ತು ಅಂತ ನೋಡೋದಾದ್ರೆ ಇವತ್ತು ಬಂದ್ಬಿಟ್ಟು ವೀನಸ್ 29.38, ಮಾರ್ಸ್ 23 ಅಂಡ್ ಜುಪಿಟರ್ 21. ಸೊ
ವೀನಸ್, ಮಾರ್ಸ್, ಜುಪಿಟರ್. ಓಕೆ, ಮುಹೂರ್ತ ಹೋಗ್ಬಿಟ್ಟು ಶುಭೋರ. ಓಕೆ, ವೀನಸ್ಸು ಮಾರ್ನಿಂಗ್ ಫಸ್ಟ್. ಓಕೆ, ಫಸ್ಟ್ ಸ್ಯಾಟರ್ನ್ ಇತ್ತು, 9:17 ಜುಪಿಟರ್ ಇತ್ತು ನೋಡಿ. ಓಕೆ, 9:17 to 10:18 ಜುಪಿಟರ್ ಇತ್ತು. ಓಕೆ, 9:17 to 10:18 ಅಂದ್ರೆ ಇಲ್ಲಿಂದ ಹಿಡಿದು 10:18 ತನಕ. ಸೊ 10:18 ಅಂದ್ರೆ ಇಲ್ಲಿ ಬರುತ್ತೆ. ಸೊ ಇಟ್ ವಿಲ್ ಕಮ್ ಅಪ್ ಟು ಹಿಯರ್. ಓಕೆ, ಅದಾದ್ಮೇಲೆ 10:18 ಆದ್ಮೇಲೆ ಮಾರ್ಸ್ ಸ್ಟ್ರಾಂಗ್ ಇತ್ತು 11:18 ತನಕ. ಓಕೆ, 11:18 11:18 ಅಂದ್ರೆ ಇಲ್ಲಿ ತನಕ ನೋಡಿ. ಇಲ್ಲಿಗೆ ಮಾರ್ಸ್ ಪವರ್ ಮುಗಿದೋಯ್ತು. ಓಕೆ, ಅದಾದ್ಮೇಲೆ ನೆಕ್ಸ್ಟು ವೀನಸ್ ಟೈಮ್ ಏನಿತ್ತು, ಮಾರ್ಸು, ಜುಪಿಟರು, ಮಾರ್ಸು, ವೀನಸ್ಸು 12:19 to 1:19. 12:19 to 1:19. 12:19 ಅಂದ್ರೆ 12:19 ಆಮೇಲೆ 1:19 ತನಕ. ಓಕೆ, ಇಲ್ಲಿ ತನಕ ಕ್ಲಿಯರ್. ಸಿ ಈ ಟೈಮ್ ಅಲ್ಲಿ ಜುಪಿಟರ್ ಇದ್ದಾಗ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಮೇಲೆ ಹೋಗಿದೆ. ಓಕೆ, ಅದಾದ್ಮೇಲೆ ಇಲ್ಲಿ ರಿವರ್ಸಲ್ ಆಗ್ಬೇಕಾಗಿತ್ತು, ರಿವರ್ಸ್ ಆಗ್ಲಿಲ್ಲ. ಬಟ್ ಆ ಹೈ ಬ್ರೇಕ್ ಆಗಲಿ ಮತ್ತೆ ಮೇಲೆ ಇತ್ತು. ರಿವರ್ಸಲ್ ಆಗ್ಬೇಕಂತ ಏನಿಲ್ಲ, ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಜೋನ್ ಇರುತ್ತೆ. ನೀವು ಇಲ್ಲಿ ಅಲರ್ಟ್ ಆಗಿ ಪ್ರಾಫಿಟ್ ಬುಕ್ ಮಾಡ್ಬೇಕಾಗತ್ತೆ. ಪ್ರಾಫಿಟ್ ಬುಕ್ ಮಾಡಿದ ಮೇಲೆ ಆ ಹೈ ಲೆವೆಲ್ ಬ್ರೇಕ್ ಆತಪ್ಪ ಮತ್ತೆ ನೀವು ಬೈ ಮಾಡಿ ಈ ಟೈಮ್ ಬಂದಾಗ ನೀವು ಎಕ್ಸಿಟ್ ಆಗಬೇಕು. ಅದಾದ್ಮೇಲೆ ಸೈಡ್ ವೇ ಇರುತ್ತಲ್ಲ, ಸೊ ಇದು ಎಲ್ಲ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಜೋನ್ ಇದೆ, ಇಲ್ಲೆಲ್ಲ ರೆಸಿಸ್ಟೆನ್ಸ್ ಜೋನ್ ಇದೆ. ಹಿಂಗಿದ್ದಾಗ ಇಲ್ಲಿ ಟ್ರೇಡ್ ಮಾಡಕ್ ಹೋಗ್ಬಾರ್ದು, ಬಿಟ್ಟು ಬಿಡ್ಬೇಕು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಈ ಲೆವೆಲ್ ಬ್ರೇಕ್ ಡೌನ್ ಕೊಡೋ ತನಕ ಕಾಯ್ಬೇಕು ನೀವು. ಓಕೆ, ಅಥವಾ ಈ ಲೆವೆಲ್ ಹೈ ಬ್ರೇಕ್ ಆಗೋ ತನಕ ಕಾಯ್ಬೇಕು. ಓಕೆ, ಸೊ ಇಲ್ಲಿ ಯಾವುದು ಹೈ ಬ್ರೇಕ್ ಆಗಿಲ್ಲ, ಇಲ್ಲಿ ಲೋ ಬ್ರೇಕ್ ಆಗಿದೆ, ಇಲ್ಲಿ ನೀವು ಸೆಲ್ ಸೈಡ್ ಟ್ರೇಡ್ ಮಾಡಬಹುದಿತ್ತು. ಸೊ 220ಗೆ ಏನು ಬಂದಿತ್ತು ಅಂತ ಒಂದ್ಸಲ ನೋಡ್ಬೇಡ. 220ಗೆ ಏನಾಯ್ತು, 220ಗೆ ಯಾಕೆ ಮಾರ್ಕೆಟ್ ಬಿತ್ತು ಅನ್ನೋದು ನೋಡೋದಾದ್ರೆ 220ಗೆ ಮೂನ್ ಬಂತು ನೋಡಿ. ಓಕೆ, ಸೊ ಮರ್ಕ್ಯುರಿ ಮುಗಿದ್ಬಿಟ್ಟು ಮೂನ್ ಬಂದ್ಬಿಟ್ಲೆ ಮೂನು ನಮ್ಮನ್ನ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ಮನಸ್ಸು ಚಂಚಲ ಆಗ್ಬಿಟ್ಟು ನಾವು ಕ್ಯಾರಿ ಫಾರ್ವರ್ಡ್ ಮಾಡೋದು ಬೇಡ, ಬುಕ್ ಮಾಡೋಣ ಅಂತಂದು ಪ್ರಾಫಿಟ್ ಬುಕ್ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಸೆಲ್ ಸೈಡ್ ಟ್ರೇಡ್ ತಗೊಂತೀವಿ. ಹಿಂಗಾಗಿ ಮಾರ್ಕೆಟ್ ಕೆಳಗಡೆ ಬಿತ್ತು. ಓಕೆ, ಸೊ ಈ ರೀತಿ ಪರ್ಫೆಕ್ಟ್ ಆಗಿ ಈ ಟೈಮ್ ಜೋನ್ ಅಲ್ಲಿ ಮಾರ್ಕೆಟ್ ಮೇಲೆ ಕೆಳಗೆ ಆಗಿದೆ ಮತ್ತು ಈ ಲೆವೆಲ್ ಅಲ್ಲಿ ಪರ್ಫೆಕ್ಟ್ ಆಗಿ ಮಾರ್ಕೆಟ್ ವರ್ಕ್ ಆಗಿದೆ. ಸೊ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ನೀವು ಯಾವುದೇ ಟೈಮ್ನ ಅದೇನು ಟೈಮ್ ಜೋನ್ ಇರ್ತಲ್ಲ, ಟೈಮ್ ಜೋನ್ ಮಾರ್ಕ್ ಮಾಡಿ ಅದಾದ್ಮೇಲೆ ಆ ಕ್ಯಾಂಡಲ್ದು ಹೈ ಲೋ ಮಾರ್ಕ್ ಮಾಡಿ ಟ್ರೇಡ್ ಮಾಡ್ಬೇಕಷ್ಟೇ. ಸೊ ಅದು ಆಕ್ಚುಲಿ ಏನಪ್ಪಾ ಅಂದ್ರೆ, ಈಗ ಇದಕ್ಕಿಂತ 15 ನಿಮಿಷ ನಾವು ಲೆವೆಲ್ ಮಾರ್ಕ್ ಮಾಡ್ಬೇಕಾಗುತ್ತೆ. 15 ನಿಮಿಷ ಮೊದಲು ಅಂದ್ರೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಟೈಮೇ ಇರಲ್ಲ. ಓಕೆ, ಸೊ ಹೀಗಾಗಿ 15 ಮಿನಿಟ್ ಟೈಮ್ ಫ್ರೇಮ್ ಕ್ಯಾಂಡಲ್ ಯೂಸ್ ಮಾಡಿಬಿಟ್ಟು ನಾವು ಅದನ್ನ ಟ್ರೇಡ್ ಮಾಡಬೇಕಾಗುತ್ತೆ. ಬಟ್ ಅದು ತುಂಬಾ ಡಿಲೇ ಆಗುತ್ತೆ. ಅದು ನಾನು ಪ್ರಾಕ್ಟಿಕಲಿ ನೋಡಿರೋದ್ರಿಂದ ಯಾವ್ದು ನಿಮಗೆ ಕನ್ವೀನಿಯಂಟ್ ಅನ್ಸುತ್ತಲ್ಲ ಅದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇದು ತುಂಬಾ ಕನ್ವೀನಿಯಂಟ್. ಈ ರೀತಿ ಲೆವೆಲ್ ಡ್ರಾ ಮಾಡಿ ಹೈ ಲೋ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಇದು ಹೈ ಲೋ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಇದೇ ರೀತಿ ಹೈ ಲೋ ಮಾರ್ಕ್ ಮಾಡಿ ಟ್ರೇಡ್ ಮಾಡಿ. ಓಕೆ, ಹೈ ಬ್ರೇಕ್ ಆಗಿಲ್ಲ, ಲೋ ಬ್ರೇಕ್ ಆಗಿದೆ, ಸೆಲ್ ಸೈಡ್ ಇದೆ. ಇಡೀ ದಿವಸ ಹೈ ಬ್ರೇಕ್ ಆಗಿಲ್ಲ, ಸೊ ಯು ವುಡ್ ಹ್ಯಾವ್ ಹೋಲ್ಡೆಡ್ ದ ಟ್ರೇಡ್. ಓಕೆ, ಆ ರೀತಿನೂ ಸೆಟಪ್ ಇರುತ್ತೆ. ಬಟ್ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಜೋನ್ ಕ್ರಿಯೇಟ್ ಆಗಿರೋದ್ರಿಂದ ಆಸ್ ಪರ್ ದ ಪ್ಲಾನೆಟರಿ ಪೊಸಿಷನ್ಸ್ ಇಲ್ಲಿ ಸ್ವಲ್ಪ ಮೇಲೆ ಹೋದ್ರು ಸಹ ಇಟ್ ವಾಸ್ ವಿಪ್ಸಾ ಕೈಂಡ್ ಆಫ್ ಮೂವ್. ಆಕ್ಚುಲಿ ಇದರಲ್ಲಿ ಕನ್ವಿನ್ಸಿಂಗ್ ಮೂವ್ ಇರಲಿಲ್ಲ. ಸೊ ಅಗೇನ್ ಇದು ಸೆಲ್ ಸೈಡ್. ಯಾಕಂದ್ರೆ ಇಷ್ಟು ಮೂವ್ ಆದ್ಮೇಲೆ ಮತ್ತೆ ಇಲ್ಲಿಂದ ಮೇಲೆ ಹೋಗುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಸೊ ಅದ್ರ ಪ್ರಕಾರ ನೀವು ಸ್ವಲ್ಪ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಲೆವೆಲ್ನ ಟೈಮ್ ರಿವರ್ಸಲ್ ಟೈಮ್ನ ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ನಿಮಗೆ ಒಂದು ಪ್ರಾಪರ್ ಸೆಟಪ್ ಸಿಗುತ್ತೆ. ದಿಸ್ ಈಸ್ ಫಾರ್ ದಿ ನಿಫ್ಟಿ. ಓಕೆ, ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಇದು ಇಷ್ಟ ಆಗಿದ್ರೆ ರಿವ್ಯೂ ಬರೆಯೋದನ್ನ ಮರಿಬೇಡಿ. ಮತ್ತೆ ಏನಾದರೂ ನಿಮಗೆ ಹೊಸದಾಗಿ ಕಲ್ತಿದ್ರೆ ಅದನ್ನ ಹಂಚ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.